ಈ ದಿನದ ದೇವರ ವಾಕ್ಯ ಯೋಬ 5:21 ವಚನ. ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿರುವೆ, ವಿನಾಶ ಉಂಟಾದರೂ ನೀನು ಹೆದರುವುದಿಲ್ಲ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನೀನು ಅನೇಕರು ನಿನ್ನನ್ನು ಬಾಧಿಸಿರುವಂಥ ಸಂಗತಿಗಳು ನಿನ್ನ ಜ್ಞಾಪಕ್ಕೆ ಬಂದು ನೀನು ಬಹಳ ದುಃಖ ಪಡುತ್ತಿದ್ದೀಯ. ಜನರ ನಿಂದೆಯ ಮಾತುಗಳು ನಿನ್ನ ಮನಸ್ಸನ್ನು ಬಹಳವಾಗಿ ನೋಯಿಸುತ್ತಾ ಇದೆಯಾ? ನೀನು ಯಾವ ತಪ್ಪು ಮಾಡದೇ ಇದ್ದರೂ ನಿನ್ನ ಕುರಿತಾಗಿ ಅವರು ತಮ್ಮ ನಾಲಿಗೆಯಿಂದ ಬಾಯಿಗೆ ಬಂದ ಹಾಗೆ ನಿನಗೆ ವಿರುದ್ಧವಾಗಿ ಮಾತನಾಡುತ್ತಿದ್ದಾರಾ? ಆ ಮಾತುಗಳನ್ನು ಕೇಳಿಸಿಕೊಂಡು ನೀನು ಬಹಳವಾಗಿ ಕುಂದಿ ಹೋಗುತ್ತಾ ಇದ್ದೀಯಾ? ನಿಮ್ಮನ್ನು ಆತನು ಇಂಥ ನಿಂದೆಯ ಮಾತುಗಳೆಂಬ ಕೊರಡೆಯಿಂದ ಆತನು ರಕ್ಷಿಸುತ್ತಾನೆ. ಕೊರಡೆಯು ಒಡೆಯುವಾಗ ಮನುಷ್ಯರಿಗೆ ಅದು ಎಷ್ಟು ದೇಹವನ್ನು ಗಾಯಪಡಿಸುತ್ತದೆಯೋ, ನಾಲಿಗೆಯ ಮಾತುಗಳು ನಿಮ್ಮನ್ನು ಅಷ್ಟು ಗಾಯಪಡಿಸಿದ್ದರಿಂದ ದೇವರು ನಿಮ್ಮನ್ನು ಆ ಗಾಯಗಳನ್ನು ವಾಸಿ ಮಾಡಿ ನಿಮ್ಮನ್ನು ಸಂತೈಸುವಾತನಾಗಿದ್ದಾನೆ. ಅನೇಕಾವರ್ತಿ ಸೈತಾನನು ನಿನ್ನ ಜೀವಿತದಲ್ಲಿ ನಿಂದೆಗಳನ್ನು, ನಿಂದೆಯ ಮಾತುಗಳನ್ನು, ನಿಂದೆಯ ಆಲೋಚನೆಗಳನ್ನು ತರುವಾತನಾಗಿದ್ದಾನೆ. ನೀನು ಏನು ಮಾಡಿದರೂ ವ್ಯರ್ಥ, ನೀನು ಕೆಲಸಕ್ಕೆ ಬಾರದವರು, ನಿನ್ನಿಂದ ಏನು ಸಾಧ್ಯವಿಲ್ಲ, ನೀನು ಈ ರೀತಿಯಲ್ಲಿ ಪಾಪ ಮಾಡಿದ್ದೀಯಾ ಎಂಬುದಾಗಿ ನಿಮ್ಮ ಕೆಲವೊಂದು ತಪ್ಪುಗಳನ್ನು ಆತನು ಪದೇ ಪದೇ ಜ್ಞಾಪಿಸುವಾತನಾಗಿದ್ದಾನೆ. ನಿಮ್ಮನ್ನು ಕುಗ್ಗಿಸುತ್ತಾನೆ, ನಿಮ್ಮನ್ನು ಹಿಂಸೆ ಪಡಿಸುವಾತನಾಗಿದ್ದಾನೆ. ಈ ರೀತಿ ಸೈತಾನನ ಮಾತುಗಳಿಗೆ ನೀವು ಆತನ ಸ್ವರಕ್ಕೆ ಕಿವಿಗೊಡಬೇಡಿರಿ. ಆ ಸಮಯದಲ್ಲೇ ಸೈತಾನನನ್ನು ಗದರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಹೋಗುವನು. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ನಿಮಗೆ ಉಂಟಾಗಿರುವಂಥ ಗಾಯಗಳನ್ನು, ನಿಮಗೆ ಉಂಟಾಗಿರುವಂಥ ವಿಪತ್ತುಗಳನ್ನು ದೇವರು ತೆಗೆದುಹಾಕಲು ಬಯಸುತ್ತಾನೆ. ನೀವು ದೇವರಲ್ಲಿ ಈ ರೀತಿಯಲ್ಲಿ ಪ್ರಾರ್ಥಿಸಿರಿ. ನಿಂದೆಯ ಮಾತುಗಳು ನಿನಗೆ ಯಾವಾಗ ನೆನಪು ಬರುತ್ತದೋ ಆ ಸಮಯದಲ್ಲಿ ಮೊಣಕಾಲೂರು. ನೀನು ದೇವರಲ್ಲಿ ಪ್ರಾರ್ಥಿಸು. ದೇವರೇ, ಈ ನಿಂದೆಯ ಮಾತುಗಳನ್ನು ನನ್ನಿಂದ ತೆಗೆದುಹಾಕಪ್ಪ, ನನ್ನ ಹೃದಯವನ್ನು ಶುದ್ಧಿಗೊಳಿಸು ಎಂಬುದಾಗಿ ಪ್ರಾರ್ಥಿಸು. ನಿನ್ನನ್ನು ಪ್ರೀತಿಸಿದಂಥ ನಿನ್ನ ವ್ಯಕ್ತಿಗಳು, ನಿನ್ನನ್ನು ನೋವು ಪಡಿಸಿರುವಂಥ ಮಾತುಗಳು ನಿನ್ನಿಂದ ಹೋಗಬೇಕೆ? ಆ ಸಮಯದಲ್ಲಿ ನೀನು ಮೊಣಕಾಲೂರು. ದಿನಕ್ಕೆ ಎಷ್ಟು ಬಾರಿ ಆ ನೋವುಗಳ ಮಾತುಗಳು, ಆ ನೋವು ನಿನಗೆ ಜ್ಞಾಪಕವಾಗುತ್ತದೋ ಆ ಸಮಯದಲ್ಲಿ ದೇವರ ಸನ್ನಿಧಾನಕ್ಕೆ ಹೋಗು, ಮೊಣಕಾಲೂರು. ದೇವರ ಮುಂದೆ ನಿನ್ನ ನೋವನ್ನು ಹೇಳಿಕೊ. ಈ ಲೋಕದ ಜನರ ಮುಂದೆ ನಿನ್ನ ನೋವನ್ನು ಹೇಳಿಕೊಂಡರೆ ಅವರು ಹೀಯಾಳಿಸಿ ನಗುವಂಥವರಾಗಿದ್ದಾರೆ, ಅವರು ನಿನ್ನನ್ನು ಇನ್ನೂ ಬಾಧೆಪಡಿಸುವಂಥವರಾಗಿದ್ದಾರೆ. ಆದ್ದರಿಂದ ನನ್ನ ಪ್ರಿಯರೇ, ನಿಮಗೆ ಉಂಟಾಗುವಂಥ ಈ ನೋವುಗಳಿಂದ ನೀವು ಹೊರಬರಬೇಕಾದರೆ ಆ ನೋವು ಆಗುವಂಥ ಸಮಯದಲ್ಲಿ ದೇವರ ಸನ್ನಿಧಾನವನ್ನು ನೀನು ಹುಡುಕು. ದೇವರ ಹತ್ತಿರ ನಿನ್ನ ದುಃಖವನ್ನು, ನಿನ್ನ ಎಲ್ಲ ಹೃದಯದ ಬಾಧೆಗಳನ್ನು ಹೇಳಿಕೊ. ದೇವರು ನಿನಗೆ ಸಹಾಯ ಮಾಡುತ್ತಾನೆ. ಯೋಬನ ಜೀವಿತದಲ್ಲಿ ನೋಡಿಕೊಳ್ಳುವಾಗ ಯೋಬನು ಎಲ್ಲವೂ ಆತನು ದೇವರ ದೃಷ್ಟಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಇದ್ದರೂ ಆತನಿಗೆ ಅನೇಕ ಕಷ್ಟಗಳು, ಶೋಧನೆಗಳು ಬಂದವು. ಆತನ ಎಲ್ಲ ಆಸ್ತಿಗಳು, ಆತನ ಆಳುಗಳು, ಆತನಿಗಿರುವಂಥ ಎಲ್ಲ ಕುದುರೆಗಳು ಎಲ್ಲವೂ ಆತನು ಕಳೆದುಕೊಂಡನು. ಕೊನೆಯಲ್ಲಿ ಸ್ವಂತ ಮಕ್ಕಳನ್ನೇ ಆತನು ಕಳೆದುಕೊಂಡನು. ಪ್ರಿಯರೇ, ಆದರೆ ಆತನ ಸ್ನೇಹಿತರು ಬಂದು ಆತನಿಗೆ, ನೀನು ದೇವರಿಗೆ ಸರಿಯಾಗಿ ನಡೆದುಕೊಂಡಿಲ್ಲ, ನೀನು ಮೇಲಿನ ಮಾತಿಗೆ ದೇವರ ದೃಷ್ಟಿಯಲ್ಲಿ ಚೆನ್ನಾಗಿದ್ದೇನೆ ಎಂಬುದಾಗಿ ತೋರಿಕೆ ಜೀವಿತವನ್ನು ಜೀವಿಸಿದ್ದೀಯಾ, ಆದರೆ ನೀನು ಒಳಗಡೆ ನಿನ್ನ ಆಂತರಿಕ ಜೀವಿತ ಸರಿ ಇಲ್ಲ, ಆದ್ದರಿಂದ ದೇವರು ನಿನ್ನನ್ನು ಶಿಕ್ಷಿಸಿದ್ದಾನೆ ಎಂಬುದಾಗಿ ಇನ್ನೂ ಯೋಬನನ್ನು ಗಾಯಪಡಿಸಿದರು. ಯೋಬನು ಗಾಯಲ್ಲಿ, ನಿಂದೆಯಲ್ಲಿ, ಆತನು ರೋಗದಲ್ಲಿ ಇರುವಾಗಲೂ ಆತನ ಸ್ನೇಹಿತರು ಬಂದು ಆತನನ್ನು ಸಂತೈಸದೆ, ಆತನನ್ನು ಆಧರಿಸದೆ ಆತನಿಗೆ ತಿರುಗಿ, ನೀನೇ ತಪ್ಪು ಮಾಡಿದ್ದೆ, ಆದ್ದರಿಂದ ದೇವರನ್ನ ಶಿಕ್ಷಿಸಿದ್ದಾನೆ ಎಂಬುದಾಗಿ ಇನ್ನೂ ಹಿಂಸೆ ಪಡಿಸಿದರು. ಆ ಸಮಯದಲ್ಲಿ ಯೋಬನು ಆತನ ನಂಬಿಕೆಯನ್ನು ನೋಡ್ರಿ, ಆತನು ದೇವರನ್ನು ಎಷ್ಟಾಗಿ ಪ್ರೀತಿಸಿದನು. ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಎಷ್ಟು ಸಮಾಧಾನದಿಂದ ಹೇಳಬೇಕೆಂದರೆ ಆತನಿಗೆ ದೇವರು ಯಾವ ರೀತಿ ಆಧರಿಸಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಿನಗೆ ನೋವು ಆಗುವಂಥ ಸಮಯದಲ್ಲಿ ನೀನು ದೇವರ ಸನ್ನಿಧಾನಕ್ಕೆ ಹೋಗು, ದೇವರನ್ನು ಪ್ರೀತಿಸು. ದೇವರು ಶಾಶ್ವತವಾಗಿ ನಿನ್ನನ್ನು ಪ್ರೀತಿಸುವ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ನೀವು ಈ ಸಮಯದಲ್ಲಿ ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗೀಯ ತಂದೆಯೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಯಾರ್ಯಾರು ಕರ್ತರೆ ರಾಜ ಅಪ್ಪ ಮನ ಮುರಿದವರಾಗಿ ಸ್ವಾಮಿ ದುಃಖದಲ್ಲಿ ಅಪ್ಪ ನಿಂದೆ ಮಾತುಗಳನ್ನು ಸಹಿಸಲಾಗದೆ ಪ್ರತಿದಿನ ಕಣ್ಣೀರು ಸುರಿಸುತ್ತಾ ಇದ್ದಾರೋ ಸ್ವಾಮಿ. ಅಯ್ಯ, ಆ ವೇದನೆ, ಆ ಬಾಧೆ ಅವರನ್ನು ಬಿಟ್ಟು ಹೋಗುತ್ತಿಲ್ಲ. ಸೈತಾನನು ಅವರನ್ನು ಕುಗ್ಗಿಸುತ್ತಾ ಇದ್ದಾನೆ. ಅನೇಕ ಸ್ನೇಹಿತರು, ಅವರನ್ನು ಪ್ರೀತಿಸಿದಂಥ ವ್ಯಕ್ತಿಗಳು, ತಂದೆ ತಾಯಿಗಳು ಕರ್ತನೆ ನೋವು ಪಡಿಸಿದ್ದಾರೆ ಅಪ್ಪ ಅಂತ ಮಕ್ಕಳನ್ನು ಮುಟ್ಟು ಸ್ವಾಮಿ. ಅವರ ಹೃದಯದಲ್ಲಿ ಸ್ವಾಮಿ ನೀನು ನಿತ್ಯವಾದ ಶಾಂತಿ ಸಮಾಧಾನವನ್ನು ಇರಿಸು ಸ್ವಾಮಿ. ನಾನಿದ್ದೇನೆ ಮಗಳೇ, ಮಗನೇ, ನೀನು ಭಯಪಡಬೇಡ, ನಾನಿದ್ದೇನೆ. ನಿನ್ನ ಎಲ್ಲ ನಾಲಿಗೆಯ ಕೊರಡೆಯ ನೋವುಗಳನ್ನು ನಾನು ತೆಗೆದು ಹಾಕುತ್ತೇನೆ, ನಾನು ಮರೆಮಾಚುತ್ತೇನೆ. ನಿನಗೆ ಬರುವಂಥ ಎಲ್ಲ ವಿಪತ್ತಿನ ಮಾತುಗಳು ನಾನು ತೆಗೆದು ಹಾಕುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಸಂತೈಸುತ್ತೇನೆ, ನಾನು ನಿನ್ನನ್ನು ಆದರಿಸುತ್ತೇನೆ ಎಂಬುದಾಗಿ ದೇವ, ನೀನು ಅವರನ್ನು ಆಶೀರ್ವದಿಸು ನನ್ನ ದೇವರೇ. ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾ ಇರುವಂಥ ನಿನ್ನ ಮಕ್ಕಳಲ್ಲಿ ನೂತನ ಆನಂದವನ್ನು ನೀನು ಉಂಟು ಮಾಡು ಸ್ವಾಮಿ ಕರ್ತರೆ. ನಿತ್ಯವಾದ ಸಂತೋಷ ಅವರಲ್ಲಿ ಉಂಟಾಗಲಿ ರಾಜ. ಹಾಗೆ ಮಾಡುವ ದೇವರು ನೀವಾಗಿದ್ರಿ. ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.